फोटो दिखाया ना मेरे को, वो एंटी कैंसर बहुत अच्छा. Yes, that small tree. salt tree. Raju said no. That tree only I give. Now his pain is zero. है ना, पेन इज जीरो ना, पेन इज जीरो. ఇప్పుడు క్యాన్సర్ పేషెంట్ గా వచ్చారంట గురుగారు పెద్ద ఆయన వద్దులే చూపించొద్దులే పెద్ద ఆయనకి వస్తే గురుగారి దగ్గరికి వస్తే అంటే ఓన్లీ నాటు వైద్య గురించి సమస్య నుంచే ఇప్పుడు పెయిన్ తగ్గిందంట కొంచెంగా. ನೋಡಿ ಅವ್ರು ಓಲ್ಡ್ ಏಜ್, ಅವರಿಗೆ ಆಪರೇಷನ್ ಎಲ್ಲ ಇಷ್ಟ ಆಗಲ್ಲ. ಇದು ಮೇಲೆ ರಿಕವರ್ ಆಗೋದಕ್ಕೆ ಪ್ರಾಬ್ಲಮ್. ಸೊ ಡೋಂಟ್ ಫೋರ್ಸ್, ಅವರಿಗೆಲ್ಲ ಫೋರ್ಸ್ ಮಾಡಬಾರ್ದು. ನ್ಯಾಚುರಲ್ ಮೆಥಡ್ಸ್ ಬಹಳ ಪವರ್ಫುಲ್ ಇದಾವೆ. ಫಸ್ಟ್ ಟ್ರೈ ನ್ಯಾಚುರಲ್, ಆಯ್ತಾ. ಎಲ್ಲ ಫೇಲ್ ಆದ್ರೆ ಆಪರೇಷನ್ ಹೋಗಿ. ನಮ್ಮ ಮೊದಲ ಟ್ರೈ ಮಾಡಲಿಲ್ಲ. ಟ್ರೈ ಎವ್ರಿಥಿಂಗ್ ಫಸ್ಟ್. ಹಂಡ್ರೆಡ್ಸ್ ಆಫ್ ಮೆಥಡ್ಸ್ ಆರ್ ದೇರ್. ಆಯುರ್ವೇದ ಇಸ್ ದೇರ್, ಪಂಚಕರ್ಮ ಇಸ್ ದೇರ್, ನ್ಯಾಚುರೋಪತಿ ಇಸ್ ದೇರ್, ಯುನಾನಿ ಇಸ್ ದೇರ್, ಅಕ್ಯುಪಂಚರ್ ಇಸ್ ದೇರ್, ಅಕ್ಯುಪ್ರೆಷರ್ ಇಸ್ ದೇರ್, ಸೋ ಮೆನಿ ಆರ್ ದೇರ್. ಇದೆಲ್ಲ ಮುಗಿದ ಮೇಲೆ ನಮ್ಮ ಹಾಸ್ಪಿಟಲ್ ಓನ್ಲಿ ಎಮರ್ಜೆನ್ಸಿ. ಇದು ಇಂಗ್ಲಿಷ್ ಪದ್ಧತಿ ಇದೆ ಅಲ್ಲ, ಇದು ಬಂದಿದ್ದೆ ವಿಶ್ವಯುದ್ಧದಿಂದ. ವಿಶ್ವಯುದ್ಧ 1, 2 ಅದರಿಂದ ಬಂದಿದ್ದು ಫಾರ್ ಲೈಫ್ ಸೇವಿಂಗ್. ಅಲ್ಲಿ ಶೂಟ್ ಆಯ್ತು, ಬಾಂಬ್ ಬ್ಲಾಸ್ಟ್ ಆಯ್ತು, ಅಲ್ಲಿ ನೋಡಿ. ಇದು ನೀವು ಹಾಸ್ಪಿಟಲ್ ಹೋದ್ರೆ ಅದಕ್ಕೆ ಫೈಟ್ ನಡೀತಾ ಇದೆ ಅಂತ ಅನಿಸ್ತಾ ಇರ್ತದೆ. ರಿಪೋರ್ಟ್ ತಗೊಂಡ್ಬರ್ರಿ, ಈ ಕಡೆಯಿಂದ ಆ ಕಡೆ ಹೋಗ್ರಿ, ರಿಪೋರ್ಟ್ ಎಲ್ಲ ಹೋಗಿ ನೋಡಿ ಅಲ್ಲಿ ಎಷ್ಟು ಯುದ್ಧ ನೋಡಿದೆ. ಹಾಸ್ಪಿಟಲ್ ನೋಡಿದೆ, ಜನ ಎಲ್ಲ ಟೆನ್ಷನ್ ಗೊತ್ತಲ್ಲ, ಫೈಲ್ ಬಿಡ್ಸಿ ಓಡಿದೆ, ಅದು ಓಡಿ ಇದು ಓಡಿ ಏನಂದ್ರೆ ಬರ್ತಂಗ. ಸೊ ಅದು ಎಮರ್ಜೆನ್ಸಿ ಸಲುವಾಗಿ ಅಷ್ಟೇ ಇದೆ. ಈ ಸಿಂಪಲ್ ವಿಷಯ ಅಲ್ಲಿ ಸಾಲ್ವ್ ಆಗಲ್ಲ. ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಫೀವರ್ ಇವೆಲ್ಲ ಸಾಲ್ವ್ ಆಗಲ್ಲ ಸರ್. ನಮ್ ಕಿತ್ತ ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಶುಗರ್, ಬಿ ಪಿ ಎಲ್ಲ ಕಮ್ಮಿ, ಎಲ್ಲ ಸಾಲ್ವ್. ಲೈಫ್ ಸ್ಟೈಲ್ ಡಿಸೀಸಸ್ ಎಲ್ಲ நமக்கு குடுக்கு சார். அது எப்படி நாங்கள் நேச்சுரலா கீரை வரதுக்கு சாப்பிடலாமா? ಹೌದು, ಆಮುದಮು ನೋಡಿ. ಆಮುದಮು ವೆರಿ ಸಿಂಪಲ್. ಫಸ್ಟ್ ಹೊಟ್ಟೆ ಕ್ಲೀನ್ ಮಾಡ್ತದೆ ಅದು, ಆಯ್ತಾ, ಎಲ್ಲರಿಗೂ ಗೊತ್ತಿದೆ, ಆಯ್ತಾ. ಸ್ಟಮಕ್ ಕ್ಲೀನ್. ಸೆಕೆಂಡ್ ಬಾಡಿಗೆ ಹಚ್ಕೊಳ್ಳೋದು. ಈಗ ಉದಾಹರಣೆಗೆ ಅವರಿಗೆ ಹೊಟ್ಟೆಗೆ ಹಚ್ಚಿದೀವಿ, ಚೆಸ್ಟಿಗೆ ಹಚ್ಚಿದೀವಿ, ಫುಲ್ ಔಟ್ ಸೈಡ್. ಯಾಕಂದ್ರೆ ಚೆಸ್ಟ್ ಪೇನ್ ಇತ್ತು ಅವ್ರಿಗೆ, ಚೆಸ್ಟ್ ಅಲ್ಲಿ ಕ್ಯಾನ್ಸರ್ ಇದೆ. ಸೊ ಚೆಸ್ಟ್ ಪೇನ್ ಹೋಯ್ತು, ಹೊಟ್ಟೆಗೆ ಹಚ್ಚೋದು. ಯಾಕಂದ್ರೆ ಹೊಟ್ಟೆ ಎಲ್ಲ ಇಂಜಿನ್ ಇಲ್ಲಿದೆ, ಸ್ಟಮಕ್, ಕರಳು, ಲಿವರ್, ಎವ್ರಿಥಿಂಗ್ ಈಸ್ ಹಿಯರ್, ಆಯ್ತಾ. ಸೊ ಇಲ್ಲಿ ಹಚ್ಚಿ, ಸೊ ಇದು ಕ್ಲೀನಿಂಗ್ ಆಯ್ತು. ಸಿಂಪಲ್. ಕ್ಲೀನಿಂಗ್ ಆದ ತಕ್ಷಣ ರಿಪೇರ್ ಶುರು ಆಗ್ತದೆ. ರಿಪೇರ್ ಇಸ್ ಆಟೋಮೆಟಿಕ್. ರಿಪೇರ್ ನಾವು ಮಾಡೋದು ಬೇಕಾಗಿಲ್ಲ, ಶರೀರ ತಾನೇ ರಿಪೇರ್. ಆ ಡಯಾಬಿಟೀಸ್ ಇರ್ಲಿ, ಬಿಪಿ ಇರ್ಲಿ, ಅದೇನ್ ನಮ್ಮ ಮ್ಯಾಟರ್ ರೆಡಿ ಮಾಡಿದೆ ಸರ್ ನಮ್ಮ. ಹಾ ಇರ್ತದೆ, ನಾನು ಲಾಸ್ಟಿಗೆ ಕೊಡ್ತೇನೆ ನಿಮ್ಗೆ. ನಾನು ಹೇಳ್ತೇನೆ, ನಾನು ಪ್ರಿಂಟ್ ಔಟ್ ಕೊಡ್ತೇನೆ ನಿಮ್ಗೆ. ಈಗ ಪ್ರಸಾದ್ ಸರ್ ಅದಾರಲ್ಲ, ಅವ್ರಿಗೂ ಪ್ರಾಬ್ಲಮ್ ಇತ್ತು, ಸ್ಟಮಕ್ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್. ಅಷ್ಟೇ ಆಕ್ಟಿವ್ ಆಗಿದ್ದಾರೆ ಅವರು. ಫಾಸ್ಟಿಂಗ್ ಎಲ್ಲ ಮಾಡ್ತಾರೆ ಅವರು, ಡಯಟ್ ಪ್ರಾಪರ್ ಫಾಲೋ ಮಾಡ್ತಾರೆ. ಅವ್ರಿಗೂ ಕಾನ್ಸ್ಟಿಪೇಷನ್ ಇತ್ತು. ಸೊ ಆಮುದಮ್ ಇದೆ ಅಲ್ಲ, ಕಂಪಲ್ಸರಿ, ಅದು ಎಲ್ಲರಿಗೂ ಬೇಕದು. ಹಾ. ಸೊ ನೀವು ಸಣ್ಣ ಮಗು ಹುಟ್ಟಿದಾಗ ಅದಕ್ಕೆ ಆಮುದಮ್ ಹೌದಲ್ಲ, ಡೈಲಿ. ತೋ ಆಮೇಲೆ ಮೈಗೆಲ್ಲ ಹಚ್ಚಿ ಸ್ನಾನ, ಎಣ್ಣೆ ಸ್ನಾನ ಮಗುಗೆ, ಕೂಸಿಗೆ. ನಾಗಲ್ಲ ಸರ್, ತೋಟದಲ್ಲಿ ನಾಗಲ್ಲ, ಎಲ್ಲ ಫುಲ್ ಎಣ್ಣೆ ಬಾಡಿಯಲ್ಲಿ ಹಾಕಿ ಒಂದು ದಿನ 1 hour ಸುಮ್ಮ ವೆಯ್ಲೆಲ್ಲ ನಿಸ್ಕೊಡ್ತಿ, ಆಮೇಲೆ ಸ್ನಾನ ಮಾಡಿದೆ. ತಲಾತೆ ಇದು ಮೊನ್ನೆಲ್ಲ ಫುಲ್ ಬಾಡಿ ಹಾಕಿ ಅವತ್ತು ರಾತ್ರಿ ಎಷ್ಟು ಚಲೋ ನಿದ್ದೆ ಬರ್ತದೆ. ತುಂಬಾ ಬಾಡಿ ಚೆನ್ನಾಗಿದೆ. ನಾಗ ಫಾರ್ಮ್ಗೆ ಹೋಗಿದ್ದಲ್ಲಿ ಸೇಮ್ ಇದೇ ತರ ಮಾಡಿದೆ ನಮ್ಗೆ. ಆ ಸ್ಲೀಪ್ ಬರ್ತದೆ ನೋಡಿ, ಡೀಪ್ ಸ್ಲೀಪ್, ಅದ್ರಲ್ಲಿ ರಿಪೇರ್ ಆಗ್ತದೆ. ಬಾಡಿ ಎಲ್ಲ ಎಸ್, ರಿಪೇರ್ ಆಗೋದು ರಾತ್ರಿ ಸ್ಲೀಪ್ ಅಲ್ಲಿ, ನಿದ್ದೆಯಲ್ಲಿ. ನಿಮಗೆ ನಿದ್ದೆ ಬರಲ್ಲ ಅಂದ್ರೆ ರಿಪೇರ್ ಆಗಲ್ಲ. ಈ ಕ್ಲೀನ್ ಆದ್ರೇನೆ ನಿದ್ದೆ ಬರ್ತದೆ. ನಮಗೆ ಕೆಲ ಪ್ರಾಬ್ಲಮ್ ಎಲ್ಲ ಟೆನ್ಷನ್ ಬರಲ್ಲ. ನಾನು ತಗೊಂಡೆ ನಮ್ಮ ಮುಳ್ಚಿದ ಚೆನ್ನಾಗಿ ಸ್ಲೀಪಿಂಗ್ ನಾಟ್ ಕೊಂಚ ಮಿಸ್ ಆಗುತ್ತೆ ಸರ್. ಅಲ್ಲಿ ಅದೇ ನಿಮ್ ಟೈಮಿಂಗ್ ಸರಿ ಇರಲ್ಲ, ಶೂಟಿಂಗ್ ಗೀಟಿಂಗ್ ಹೋಗ್ತೀರಿ, ಟೈಮಿಂಗ್ ರಾಂಗ್ ಟೈಮ್ ನಾ ಡಿನ್ನರ್ ಸರಿ ಬ್ರೇಕ್ ಮಾಡಿದೆ. ಅದು ಇಂಡಸ್ಟ್ರಿ ಇಟ್ ಸೆಲ್ಫ್ ಈಸ್ ಏನಂತೀರಿ, ಡಿಸ್ಟರ್ಬ್ ಟೈಮ್ ಡಿಸ್ಟರ್ಬ್ ಫೀಲ್ಡ್. ನಾಗಲ್ಲ ಮಾಡಿ ಸರ್, ನಾಂಗೆ ஒரு 7 o'clock 8 o'clock ಎಲ್ಲ ಸ್ಲೀಪಿಂಗ್. ಈವ್ನಿಂಗ್ 7 ಮ್ಯಾಗ್ 7 8 ಔಟರ್ ಇಂದ್ರೆ 7 o'clock. ಈ ಹೌಸಲ್ಲಿ ಸಿಟಿಲ್ಲ 8 o'clock, 3 o'clock ಗೆಟಿಂಗ್ ಅಪ್. 3 ದಿನ 3కి ಧ್ಯಾನ ಮಾಡಿ ಫ್ರೀಶ್ ಆಫ್ ಮೈಂಡ್ ಅಲ್ಲದಂದು ಎಕ್ಸಸೈಸ್ ಎಲ್ಲ ಮಾಡಿ, ಕಾಳಿలో ஒரு ಬಾದಾಮ್ ಪಿಸ್ತಾ ನೈಟ್ ಎಲ್ಲ ನೀರೆಲ್ಲ ಹಾಕಿ ಕಾಳಿಲೆಲ್ಲ ಒಟ್ಟ ಬೊಪ್ಪಾಯಿ ಇದೆಲ್ಲ ಮಾಡಿದೆ. ದೋಸೆ ಇಡ್ಲಿ ಎಲ್ಲ ಜಾಸ್ತಿ, ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ದೆ. ದೋಸೆ ಇಡ್ಲಿ ಎಲ್ಲ ಜಾಸ್ತಿ ಮಾಡಿಲ್ಲ.
ಒಂದು ದಿನ ಊಟ. ನೋಡಿ ಜಂಕ್ ಫುಡ್ ನೀವು ಬಿಟ್ರೆ, ಹಾ ಜಂಕ್ ಫುಡ್ ಅಂದ್ರೆ ಏನು, ಹ್ಮ್ ಫೈಬರ್ ಕಮ್ಮಿ ಇರೋದು. ಜಂಕ್ ಫುಡ್ ಅಂದ್ರೆ ಲೋ ಫೈಬರ್, ಓ ಹೈ ಶುಗರ್, ಐಸ್ ಶುಗರ್, ವೈಟ್ ರೈಸ್, ಹಾ. ಶುಗರ್, ಮೈದಾ, ಹ್ಮ್ ಗೋಧಿ, ಹ್ಮ್ ಮಿಲ್ಕ್. ಹ್ಮ್ ಮಿಲ್ಕ್ ಡೇಂಜರ್. ಮಿಲ್ಕ್ ಇಸ್ ನಾಟ್ ಫುಡ್. ಹ್ಮ್ ಕರಡು ಕರ್ಡ್ ಅಂಡ್ ಬಟರ್ ಮಿಲ್ಕ್ ಇಸ್ ಫುಡ್. ಓ ಮಿಲ್ಕ್ ಇದೆ ಅಲ್ಲ, ಹಾಲಿದೆ ಅಲ್ಲ, ರಾ ಮಟೀರಿಯಲ್ ಅದು. ಓ ರಾ ಮೆಟೀರಿಯಲ್. ರಾ ಮೆಟೀರಿಯಲ್ ಅವರು ಚಿನ್ನ ಕುಟ್ಟಿಗೆ ಹಸಿರು ಕುಟ್ಟಿಗೆ ಕರೆಕ್ಟ್. ಅದು ಮೊಸರು ಆದ್ಮೇಲೆ ಊಟ ಆಯ್ತು. ಅದು ನಮಗಿಲ್ಲ ಇದೆ, ಇಲ್ಲ, ಅದು ಆ ಕರುಗ್ ಅಷ್ಟೇ. ಅದು ಕರುಗ ಅಷ್ಟೇ, ಅವ್ರಿಗೆ ಮಗ ಕುಟ್ಟಿ ಮಗ ಹಾಕಿ. ಅಷ್ಟೇ ಸರ್. ನೋಡಿ ಮಗು ಹಾಲು ಕುಡಿತದೆ. ಹಾ ಈಗ ನಿಮ್ಮ ಮಕ್ಕಳಿದಾರಲ್ಲ, ಹಾ ಅವ್ರ ತಾಯಿ ಹಾಲು ಕುಡಿತಿದ್ರು, ಹಾಲು ಕುಡಿತದೆ. ಅವಾಗ ಕೆಲವೊಂದ್ಸರಿ ಅದು ಉಲ್ಟಿ ಮಾಡ್ತದೆ, ಹಾ ವಾಮಿಟ್ ಆಗಿದೆ. ವಾಮಿಟಿಂಗ್ ಆಗ್ತದೆ. ಹಾ. ಅವಾಗಲೇ ಹುಳಿಯಾಗಿ ಬರ್ತದೆ ಅದು ಹೊರಗೆ, ಓ ಹೌದಲ್ಲ, ಹೌದೌದು. ಮೊಸರಾದಂಗಾಗಿ ಹಾ ಬರ್ತದೆ. ಹಾ ನೀವು ಈಗ ಹಾಲು ಕುಡ್ದು ನೋಡಿ, ಥೂ ಮಾಡಿ, ಹಾ ಹುಳಿ ಆಗಲ್ಲ. ಆ ಮಗುಗಷ್ಟೇ ಡೈಜೆಷನ್ ಕೆಪಾಸಿಟಿ ಇರ್ತದೆ ಮಿಲ್ಕ್. ಓ ಆ ಮಗುಗೆ ಹಲ್ಲು ಬಂದ್ಮೇಲೆ ಮಿಲ್ಕ್ ಡೈಜೆಷನ್ ಸ್ಟಾಪ್ ಆಗ್ತದೆ. ಸ್ಟಾಪ್ ಆಗಿದೆ. ವಾಮಿಟಿಂಗ್ ಹಾ. ಆಗಿದೆ. ಇದು ಈಗ ಹಾಲು ಕುಡಿತಾ ಇರೋದು ಎಲ್ಲ ಶುಗರ್ ಸಲುವಾಗಿ, ಶುಗರ್ ಅಡಿಕ್ಷನ್ ಅದು. ಓ ನೀವು ಬರೀ ಹಾಲು ಕುಡಿದ್ರೆ ಗ್ಯಾಸ್ ಆಗ್ತದೆ, ಹಾ ತಲೆನೋವು ಆಗ್ತದೆ, ಹೇಸಿಗೆ ಬರ್ತದೆ. ಏ. ಅದ್ರಲ್ಲಿ ಶುಗರ್ ಹಾಕಿ ಕುಡಿದ್ರೆ ಹೇಸಿಗೆ ಬರಲ್ಲ. ಓಕೆ, ನಾನು ಒಂದು ದಿನ ಊಟ ಮಾಡಿದೆ ಸರ್. ಈವ್ನಿಂಗ್ ಓನ್ಲಿ ಫ್ರೂಟ್ಸ್ 6 ಇನ್ಬಿಟ್ಟಿದೆ ಸರ್. ಆದಷ್ಟು ಸಿಂಪಲ್ ರೂಲ್. ಹಾ ಹೇಳಿ ಸರ್. ಹೇಳಿ ಸರ್. ಫುಲ್ ಹಂಗರ್. ಹಾ ಫುಲ್ ಹಂಗರ್ ಅಂದ್ರೆ ನಿಮ್ ಹೆಸರು, ಕೆಲಸ, ಜಾಗ ಎಲ್ಲ ನೆನ್ಪು ಹೋಗ್ತದೆ. ಅದು ಆಮೇಲೆ ಊಟ ಮಾಡಿ ನಾವು. ಆಮೇಲೆ ಊಟ ಮಾಡಿ ನೀವು ಏನ್ ಬೇಕಾದ್ರೂ తినರಿ, ఏం ಬೇಕಾದ್ರೂ ಮಾಡಿ. గురుగారు అంటున్నాడు, నిజంగా నీకు ఆకలి అయినప్పుడు నువ్వు అన్నం తింటే ఏ రోగాలు ఉండవు అంటున్నాడు. నీ ఆకలి అయినప్పుడు అంట, నీ పేరు, నీ జాగా, ఫ్యామిలీ గుర్తు రాని స్థితిలో యాంగిరి చూడండి మిత్రులారా. చెప్తున్నాడు గురుగారు, మనం అంటే మేము మాట్లాడుకోవాలి. నీకు అన్నం తినే ముందు నీ ఆకలి ఎట్టుండాలంటే గురుగారు చెప్తున్నారు, నీ పేరు, నీ ఫ్యామిలీ, నీ దేహం అంతా మర్చిపోయి ఆకలి తప్ప ఏమి తెలియకుండా స్థితిలో ఉన్నప్పుడు అన్నం తినమంటున్నాడు. అది హ్యాంగ్రీ. ಅವಾಗ ಊಟ ಫುಲ್ ಹೈಯೆಸ್ಟ್ ಟೇಸ್ಟ್ ಬರ್ತದೆ. ಅವಾಗ ಏನಿದ್ರು ಟೇಸ್ಟಿ, ಏನು ಚಿನ್ನ ಚಟ್ನಿ ಇಂದ ಟೇಸ್ಟ್, ಎಲ್ಲಾನೇ ಟೇಸ್ಟಿ. ಇಲ್ಲಿ ವೆರೈಟಿ ಎಲ್ಲ ಎಕ್ಸ್ಪೆಕ್ಟ್ ಬೇಡ. ಯಾರು ಮಾಡಿದ್ದಾರೆ, ಎಷ್ಟು ದುಡ್ಡಿದೆ, ಡೈನಿಂಗ್ ಟೇಬಲ್ ಇದೆ, ಕೆಳಗಿದೆ, ಹಿಂದೂ ಇದೆ, ಮುಸ್ಲಿಂ ಇದೆ, ಇಂಡಿಯನ್ ಇದೆ, ಕಾಂಟಿನೆಂಟಲ್ ಎಲ್ಲ ಫಿನಿಶ್. గురుగారు అంటే నిజంగా ఆకలి అయితే టేబుల్ ఉందా, లేకపోతే దీనికి ఏమో రుచి ఉందా, ఉప్పు ఉందా, కారం ఉందా కూడా చూడడం మనిషి మొత్తం తింటాడు. అంటే ముందు ఆకలి అవ్వాలి అనేది ముందు ಜಾಸ್ತಿ ನಮಗೆ. ಸೊ ಹೆಂಡತಿ ಜೊತೆ ಫೈಟ್ ಇಲ್ಲ, ಏನು ಇಲ್ಲ, ಉಪ್ಪು ಇಲ್ಲ, ಖಾರ ಇಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಗೊತ್ತೇ ಆಗೋದಿಲ್ಲ. ఆ టైం తింటాం. అది సార్ చెప్పే ಪಾಯಿಂಟ್ ಸ್ಟ್ರಾಂಗ್ ಇಟ್ಕೊಳ್ಳೋದು ಮೈಂಡ್. ಇದು ಎರಿ ಎರಿ ಸರ್ ಎಕ್ಸ್ಪೆಕ್ಟ್ ಮಾಡಿದೆ. ಎರಿ ಎಕ್ಸಲೆಂಟ್ ಡೈಲಾಗ್. ಹ್ಯಾಂಗಿರ್ಲೋ ನಮ್ಮ ಊಟ ಮಾಡೋದಕ್ಕೆ, ಹ್ಯಾಂಗಿರ್ ಇಲ್ಲ ಊಟ ಮಾಡೋದಕ್ಕೆ ಪೂರ ಡಿಫರೆನ್ಸ್ ಇருக்கு ಸರ್. ಟೂ ಮಚ್ ಡಿಫರೆನ್ಸ್. ನಮ್ಮ ಎಲ್ಲ ಪ್ರಾಬ್ಲಮ್ ಊಟ ಹ್ಯಾಂಗ್ರಿ ಇಲ್ಲಾಮೆ ಊಟ ಮಾಡೋದು ಪೆರಿಯ, ಅದು ಒಂದು ಪೆರಿಯ ತವರ ಅಂದ್ರೆ ಮಾಡಿ. ಸರ್ ಹ್ಯಾಂಗ್ರಿ ಇದ್ದಾಗ ನೀವು ಊಟ ಮಾಡಿದ್ರೆ, ಹಂಗ್ರಿ ಇದ್ದಾಗ, ಹಸಿವಾದಾಗ ಊಟ ಮಾಡಿದ್ರೆ ಡೈಜೆಷನ್ ಅವಾಗೇ ಆಗ್ತದೆ. ಹೋಗ್ಬೋದು ಆಗಿದೆ. ಯಾಕಂದ್ರೆ ರೆಡಿ ಇದೆ, ರೆಡಿ, ಬಾಯಿ ರೆಡಿ ಇದೆ, ಹೊಟ್ಟೆ ರೆಡಿ ಇದೆ, ಬ್ಲಡ್ ರೆಡಿ ಇದೆ, ಕೆಮಿಕಲ್ ರೆಡಿ ಆಗಿ ಸಿಗ್ನಲ್ ಅದು ಊಟ ಬೇಕು ಅಂತ ಕೇಳ್ತಾ ಇದೆ. ಕ್ಯಾಚ್ ಮಾಡಿದೆ ಕೊಟ್ರೆ ಅದು ಕರೆಕ್ಟ್ ಆಗಿ ಯೂಸ್ ಆಗ್ತದೆ. ಕಾನ್ಸ್ಟಿಪೇ ಮತ್ತೆ ಅದೇ ತರ ಇನ್ನೊಂದು, ನೀವು ಬೆಳಗ್ಗೆ ತಾನಾಗೆ ಎದ್ದೇಳ್ಬೇಕು, ಎದ್ದು ಟಾಯ್ಲೆಟ್ಗೆ ಓಡ್ಬೇಕು. ಇದು ಬಾಡಿ ಡಿಸೈಡ್ ಮಾಡ್ಬೇಕು, ನಡಿ ಈಗ ಟಾಯ್ಲೆಟ್ಗೆ. ಅದು ಕರ್ಕೊಂಡು ಹೋಗಿ ಫುಲ್ ಮೋಷನ್ ಆದ್ರೆ, ಕಂಪ್ಲೀಟ್ ಮೋಷನ್ ಆದ್ರೆ, ಅವಾಗ್ಲೂ ನೀವೆಲ್ಲ ಮರ್ತೋಗ್ತೀರಿ, ನೀವು ಯಾರಿದ್ರಿ, ಎಲ್ಲಿದ್ರಿ, ನೋ ಟೆನ್ಷನ್, ನೋ ನಥಿಂಗ್, ಫುಲ್ ನೀವು ಸರ್ಚ್ ಮಾಡೋದು ಮಂದಿರದಲ್ಲಿ, ಮೆಡಿಟೇಷನ್ ಅಲ್ಲಿ ಕಾಣಿಸ್ತಿಲ್ಲ. ಸೊ ಡೈಲಿ 2 ಟೈಮ್ ಫುಲ್ ಹಂಗ್ರಿ ಇದ್ದಾಗ ಊಟ ಮಾಡಿ, ಫುಲ್ ಮೋಷನ್ ಕ್ಲಿಯರ್. ಡೈಲಿ 2 ಟೈಮ್ ಮೋಕ್ಷ ಇವರ್ಗೆ. ಈಗೆಲ್ಲ ಧ್ಯಾನ ಅಧ್ಯಯನ ಮಾಡಿದ್ವಿ ಸರ್. ಸಿಗಲ್ಲ ಏನು ಅದ್ರಲ್ಲಿ, ಮಾಡಿ ನೋಡಿದಿವೆಲ್ಲ. ಚೆಕಿಂಗ್ ಮಾಡಿದೆ, ಅದ್ರ ಏನ್ ಸಿಕ್ಕಿಲ್ಲ, ಇಲ್ಲ ಏನು ಸಗದಿ ಇಲ್ಲ. ನೋಡಿ ಸಿಂಪಲ್. ನಿಮ್ಮ ಸ್ಕೂಲಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಮಗನಿಗೆ ಶಾಲೆಗೆ ಕಳ್ಸಿದ್ರೆ ನಾವು ಅವನಿಗೆ ಜಾಣ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ಮಾರ್ಟ್. ಆಯ್ತಾ, ಅದಕ್ಕೇನು ಪ್ರೂಫ್ ಏನ್ ಕೊಡ್ತೀರಿ ಅಂತ ಕೇಳಿದ್ರೆ ಸರ್ಟಿಫಿಕೇಟ್ 10th ಕ್ಲಾಸ್ ಪಾಸ್ ಅಂತ ಕೊಡ್ತೀವಿ. ಬಟ್ ಎಲ್ಲರೂ ಪಾಸ್ ಆಗಲ್ಲ, ಸ್ವಲ್ಪ ಜನ ಅಷ್ಟೇ ಪಾಸ್ ಆಗ್ತಾರೆ.
ಬಟ್ ಎಲ್ಲರೂ ಅಡ್ಮಿಷನ್ ತಗೊಳ್ತಾ ಇದ್ದಾರೆ, ಎಲ್ಲರೂ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ಇಂಟರ್ವ್ಯೂ ಮಾಡಿ ಮಾಡಿದೆ, ಎಕ್ಸಾಮ್ ಹೇಳಿದೆ ಆಯ್ತು ಎಲ್ಲ. ಸೊ ಇದು ಗ್ಯಾಮ್ಲಿಂಗ್ ಆಯ್ತಲ್ಲ ಇದು. ಸೇಮ್ ಕಾಲೇಜ್ ಆಲ್ಸೋ, ಹಾ ಎಲ್ಲರಿಗೂ ನೌಕರಿ ಸಿಗಲ್ಲ. ಹಾ ಫಸ್ಟ್ ಎಂಟ್ರೆನ್ಸ್ ಓಕೆ ನೀವು ಕನ್ಫರ್ಮ್ ಪಾಸ್ అని ಕನ್ಫರ್ಮ್ ಹೇಳಿಲ್ಲ, ಸಿಕ್ಕರು ಗ್ಯಾರಂಟಿ ಇಲ್ಲ. ಈಗ ನಿಮ್ಮ ಮಕ್ಕಳು ಒಬ್ಬರು ಅಮೆರಿಕಾದಲ್ಲಿ ಓದಿದ್ದಾರೆ, ಒಬ್ಬರು UK ಅಲ್ಲಿ ಓದಿದ್ದಾರೆ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದ್ದಾರೆ ಅವರು, LSE ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಅಲ್ಲೆಲ್ಲ ನಾವು ಕೆಲಸ ಮಾಡಿದೀವಿ, ಅಲ್ಲೆಲ್ಲ ಅವ್ರ ಜೊತೆ ಎಲ್ಲ ಅಲ್ಲಿರೋ ಪ್ರೊಫೆಸರ್ ಜೊತೆ ಎಲ್ಲ. ನಾನು ಹೊರದೇಶದಲ್ಲಿ ಬಹಳ ಕೆಲಸ ಮಾಡಿದ್ದೀನಿ. ಅಲ್ಲಿ ಅಷ್ಟು ಓದಿದ ಮೇಲೂ ಮತ್ತೆ ನೌಕರಿ ಹುಡುಕ್ಬೇಕಮ್ಮ, ಮತ್ತೆ ಸಿಕ್ಕರು ಮತ್ತೆ ಅದು ಗ್ಯಾರಂಟಿ ಇಲ್ಲ ಯಾವಾಗ ತೆಗಿತಾರೋ. ಸೊ ಆಲ್ ಫಾಲ್ಸ್ ಪ್ರಾಮಿಸಸ್, ಎವ್ರಿ ಒನ್ ಗಿವಿಂಗ್ ಯು ಫಾಲ್ಸ್ ಪ್ರಾಮಿಸಸ್. పుణ్యమతి సీను మంచిగా చాలా చేసి నువ్వు. ಈಗ ನೋಡಿ ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಅವರು ಹೋದ್ ಸಾರಿ ಬಂದಾಗ ಅಷ್ಟೇ ಇದ್ರು ಆಯ್ತಾ, ಅವ್ರ ಅಂಕಲ್ ಇದಾರಲ್ಲ ಈಗನು ಅಷ್ಟೇ ಇದ್ದಾರೆ, ಮತ್ತೆ ಪೇನ್ ಕಮ್ಮಿ ಆಗಿದೆ. ಬಟ್ ಕಂಪ್ಲೇಂಟ್ ಏನಿದೆ ಅವ್ರದ್ದು, ಊಟ ಹೆಚ್ಚಿಗೆ ಮಾಡ್ತಾ ಇಲ್ಲ, ಊಟ ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತ. ಬಾಡಿ ಅವ್ರದ್ದು ಅಷ್ಟೇ ಇದೆ ಸೈಜು, ಅಂಡ್ ರಿಲ್ಯಾಕ್ಸ್ ಇದಾರೆ, ಅವ್ರು ಹ್ಯಾಪಿ ಇದಾರೆ. ಲಾಸ್ಟ್ ಟೈಮ್ ಪೇನ್ ನಲ್ಲಿ ಇದ್ರು ಅವರು, ಪೇನ್ ಇರಿಟೇಟೆಡ್ ಡಿಸ್ಟರ್ಬ್ಡ್ ಇದ್ರು, ಈಗ ರಿಲ್ಯಾಕ್ಸ್ ಇದಾರೆ. ಸೊ ಪ್ರಾಬ್ಲಮ್ ಶರೀರದಲ್ಲಿದೆಯಾ, ಇವ್ರು ಊಟ ಮಾಡ್ಬೇಕು ಅದ್ರಲ್ಲಿ ಇದೆಯಾ ಪ್ರಾಬ್ಲಮ್? ಶರೀರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇವ್ರ ಥಿಂಕಿಂಗ್ ಅಲ್ಲಿ ಪ್ರಾಬ್ಲಮ್. ಊಟ ಮಾಡ್ತಾ ಇಲ್ಲ ಹ್ಯಾಬಿಟ್ ಇದು. ಏನಾದ್ರು 3 ದಿನ ಊಟ ಮಾಡಿದೆ ಇಲ್ಲ ಟೈಮ್ ಇಲ್ಲ, ಅವರು ಸ್ಲೋಲಿ ರಿಕವರ್ ಆಗಿ ಊಟ ಮಾಡ್ತಾ ಹೋಗ್ತಾರೆ. ರಿಕವರಿ ಆಗ್ಬೇಕಲ್ಲ, ಕಂಪ್ಲೀಟ್ ರಿಕವರಿ. ಇಲ್ಲಿ ಎದೆಯಲ್ಲಿ ಕ್ಯಾನ್ಸರ್ ಇದೆ, ಸೊ ಸ್ಲೋಲಿ ರಿಕವರ್ ಆಗ್ತದಲ್ಲ. ಪೇಷನ್ಸ್ ಇಲ್ಲ, ಊಟ ಮಾಡ್ಬೇಕು ಈಗ ಊಟ ಮಾಡ್ಬೇಕು. ಥ್ಯಾಂಕ್ ಯು ಸರ್. ಅವ್ರು ಫುಲ್ ಆಕ್ಟಿವ್ ಇದಾರೆ, ನೀವು ಯಾರು ನೋಡಿದ್ರು ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಲ್ಲ. ನೋಡಿದಾಗ ಬಂದಿದೆ, ನಾನು ಹೇಳಿದೆ ನಾನು. ಸೊ ಇದು ಸೈಕಾಲಜಿಕಲ್ ಪ್ರಾಬ್ಲಮ್, ಊಟ ಮಾಡ್ತಾ ಇಲ್ಲ ಅಂತ. ಸೊ ಇದಕ್ಕೆ ನಿಮಗೆ ಸೊಲ್ಯೂಷನ್ ಯಾರು ಕೊಡ್ತಾರೆ? ಯಾರು ಸೊಲ್ಯೂಷನ್ ಕೊಡಕ್ ಸಾಧ್ಯ ಇಲ್ಲ. ಪ್ರಾಬ್ಲಮ್ ಇಲ್ಲ ಅಲ್ಲಿ, ಪ್ರಾಬ್ಲಮ್ ಇಲ್ಲ. ಆಮೇಲೆ ನಂಗೆ ஒரு 20 ಡೇಸ್ಗೆ ಅப்புறம் ಬರ್ತಿದ್ದೆ ಸರ್, ಒಂದೇ ನಂಗೆ ಪೀಸಮನ ಕೂತ್ಕೊಂಡಿದ್ದೆ, ಮಕ್ಕಳು ಬಂದಿದೆ ನಾವು ಯೂಶಲಿ ಎಲ್ಲ ರಿಲ್ಯಾಕ್ಸ್ಡ್ ಹಿಂಗೆ ಆರಾಮಾಗಿ. ಗುಡ್, ಥ್ಯಾಂಕ್ ಯು, ನೈಸ್ ಮೀಟ್. ಗುರು